ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮೃದುವಾದ ತುಂಬ ಟೇಸ್ಟಿಯಾದ ಅಕ್ಕಿ ರೊಟ್ಟಿಯನ್ನು ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅಕ್ಕಿ ರೊಟ್ಟಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ. ಹಾಗಿದ್ದರೆ ಬನ್ನಿ ಈಗ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಆ ಪಾತ್ರೆಗೆ ಸುಮಾರು 2 ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಈ 2 ಬೌಲ್ನಷ್ಟು ಅಕ್ಕಿ ಹಿಟ್ಟಲ್ಲಿ ಒಂದು 7ರಿಂದ 8 ರೊಟ್ಟಿ ಆಗುತ್ತೆ. ಈ ಅಕ್ಕಿ ಹಿಟ್ಟಿಗೆ ನಾನೀಗ ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕಿದ್ದೀನಿ. ಹಸಿಮೆಣಸಿನ್ಕಾಯಿ ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿ, ಹಾಗೆ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ತುರಿ ಹಾಕಿದ್ರೆ ರೊಟ್ಟಿ ಸಾಫ್ಟಾಗಿ ಬರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆ ಕ್ಯಾರೆಟ್ ತುರಿ. ಇದ್ರ ಜೊತೆಗೆ ಸಬ್ಬಾಕ್ಸಿ ಸೊಪ್ಪಿದ್ರೆ ಅದನ್ನು ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ. ಈಗ ನೀಟಾಗಿ ಮಿಕ್ಸ್ ಮಾಡಬೇಕು. ಒಂದು ಸ್ಪೂನಿಂದ ಫಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕ್ಕೋಬೇಡಿ ಫಸ್ಟೇ. ಸ್ಪೂನಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಬಿಸಿನೀರನ್ನು ತಗೊಂಡು ಕಲಿಸ್ಕೋಬೇಕಾಗತ್ತೆ. ಬಿಸಿನೀರು ಅಂದರೆ ತುಂಬ ಬಿಸಿ ಏನು ಮಾಡ್ಕೋಬೇಡಿ. ಅಂದರೆ ನಾವೀಗ ಕುಡಿಯೋದಕ್ಕೆ ಕಾಯಿಸ್ಕೊಂಡಿರ್ತೀವಲ್ವ, ಅಷ್ಟಿದ್ರೆ ಸಾಕಾಗುತ್ತೆ. ಆ ಥರ ನೀರಲ್ಲಿ ಕಲಿಸ್ಕೊಳ್ಳಿ. ಒಂದೇ ಸತಿ ಜಾಸ್ತಿ ಹಾಕೋಬೇಡಿ ನೀರು, ತೆಳು ಆದರೆ ಕಷ್ಟ ಆಮೇಲೆ. ಅದಕ್ಕೆ ನೋಡಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈ ರೊಟ್ಟಿ ಹಿಟ್ಟನ್ನು ಒಂದು ಹದವಾಗಿ ಕಲಿಸ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ಕಲಿಸ್ಕೋಬೇಕು. ನೋಡಿ, ಈ ಅದಕ್ಕೆ ಕಲಿಸ್ಕೋಬೇಕು. ತುಂಬ ತೆಳು ಆದ್ರೂ ಕಷ್ಟ, ರೊಟ್ಟಿ ಕಿತ್ತೋಗ್ಬಿಡುತ್ತೆ. ತುಂಬ ಗಟ್ಟಿ ಇದ್ರೂ ಆಗಲ್ಲ. ಈ ರೀತಿ ಒಂದು ಹದವಾಗಿದ್ದರೆ ಚೆನ್ನಾಗಿರುತ್ತೆ. ನೋಡಿ, ರೊಟ್ಟಿ ಹಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ನಾನಿಲ್ಲಿ ಒಂದು ಸಕ್ಕರೆ ಕವರ್ ಬರುತ್ತಲ್ಲ, ಆ ಥರ ಕವರ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಬಾಳೆ ಎಲೆ ಬೇಕಾದರೂ ತೊಗೋಬೋದು. ಇಲ್ಲ ಅಂದರೆ ಒಬ್ಬಟ್ಟು ತಟ್ಟದ ಕವರ್ ಬರುತ್ತಲ್ಲ, ಅದರಲ್ಲಿ ಬೇಕಾದರೂ ತಟ್ಕೋಬೋದು. ನಾನಿಲ್ಲಿ ಮಾಮೂಲಿ ಈ ದಿನಸಿ ಐಟಮ್ಗಳು ಕಟ್ಕೊಡ್ತಾರಲ್ವ ಅಂಗಡೀಲಿ, ಆ ಥರದ ಕವರ್ನ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟು ಕವರ್ ಮೇಲೆ ಎಣ್ಣೆನ ನೀಟಾಗಿ ಹಚ್ಚಬೇಕು. ಹಚ್ಕೊಂಡ್ಮೇಲೆ ಈ ಥರ ತಟ್ಟಬೇಕು ರೊಟ್ಟಿನ. ಎಷ್ಟು ತೆಳು ಬೇಕೋ ಅಷ್ಟು ತೆಳು ತಟ್ಕೋಬೋದು. ನೋಡಿ, ಈ ಥರ ರೌಂಡ್ ಶೇಪಲ್ಲಿ ಬರೋ ಥರ ನೀಟಾಗಿ ತಟ್ಕೋಬೇಕಾಗತ್ತೆ. ನೀಟಾಗಿ ತಟ್ಕೊಳ್ಳಿ. ನಿಮ್ಗೆ ಎಷ್ಟು ತೆಳು ಬೇಕು ಅನಿಸುತ್ತೋ ಅಷ್ಟು ತೆಳುವಾಗಿ ತಟ್ಕೊಳ್ಳಿ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ತಟ್ಕೋಬೇಕು. ಈಗ ಸ್ಟವ್ ಮೇಲೆ ಹೆಂಚನ್ನಿಟ್ಟು ಅದಕ್ಕಾದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಹೆಂಚಿಗೆ ಎಣ್ಣೆ ಹಾಕಿದ ಮೇಲೆ ನಿಧಾನಕ್ಕೆ ಆ ಕವರಿಂದ ರೊಟ್ಟಿನ ತಕ್ಕೋಬೇಕಾಗತ್ತೆ. ಇಲ್ಲಾಂದರೆ ರೊಟ್ಟಿ ಕಿತ್ತೋಗ್ಬಿಡುತ್ತೆ. ನಿಧಾನಕ್ಕೆ ತಕ್ಕೊಂಡು ಹಾಕಬೇಕು. ಇಲ್ಲಾಂದರೆ ಬಾಳೆ ಎಲೆ ಮೇಲೆ ತಟ್ಟಿದ್ರೆ ಬಾಳೆ ಎಲೆ ಸಮೇತ ಹಂಗೆ ಹಾಕ್ಬೋದು. ಆಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಅದು ಬಿಡುತ್ತೆ, ಆವಾಗ ತೆಗಿಬೋದು, ಬಾಳೆ ಎಲೆ ತಕ್ಕೋಬೋದು. ಈಗ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಮತ್ತು ಒಂಚೂರು ಮೇಲೆ. ರೊಟ್ಟಿನ ಈ ಥರ ಮಾಡಿಕೊಟ್ರೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು 2 ಸೈಡು ನೀಟಾಗಿ ಬೇಯಿಸಬೇಕು. ಈ ರೊಟ್ಟಿಗೆ ಚಟ್ನಿ ಇಲ್ಲದೆ ಇದ್ರೂ ಹಾಗೇ ತಿನ್ಬೋದು. ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿರ್ತೀವಲ್ವ. ಈಗ ಫೈನಲಿ ಅಕ್ಕಿ ರೊಟ್ಟಿ ರೆಡಿ ಆಯಿತು. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಈ ಥರ ರೊಟ್ಟಿ ಮಾಡೋದಕ್ಕೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೀವೇನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.